ಇದು ಮಂಡ್ಯದ ಕಥೆ ಆದರೆ ಇನ್ನು ಬೆಳಗಾವಿಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ತಾ ಇಲ್ಲ. ಬೆಳಗಾವಿಯಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಾಂಗಲ್ಯ ಮಾರಿ ಆದರೂ ಹಣ ತುಂಬಲು ಟಾರ್ಚರ್ ಮಾಡ್ತಾ ಇದ್ದಾರೆ. ಮಾದೇವಿ ಎಂಬ ಮಹಿಳೆಗೆ ಹಣ ಕಟ್ಟುವಂತೆ ಕಿರುಕುಳ. ನೀವು ಮಾಂಗಲ್ಯನಾರು ಮಾರಿ ಏನಾದರೂ ಮಾಡ್ಕೊಳ್ಳಿ, ನಮಗೆ ಹಣ ಕೊಡಿ ಅನ್ನುವಂಥ ಮಾತನ್ನ ಈಗ ಸಾಲ ಕೊಟ್ಟವರು ಕಿರುಕುಳ ಕೊಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದ ತೊಲಗಿಯಲ್ಲಿ ನಡೆದಿರುವಂಥ ಘಟನೆ ಇದು. ಬೆಳಗಾವಿ DC ಕಚೇರಿ ಮುಂದೆ ಕಣ್ಣೀರಿಟ್ಟಂಥ ಮಹಿಳೆಯರು, ಕೊರಳಿನಲ್ಲಿ ತಾಳಿ ತೋರಿಸಿ ಕಣ್ಣೀರಿಟ್ಟಿರುವಂಥ ಮಹಿಳೆಯರು, ನಾವು ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಮಹಿಳೆಯರೀಗ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ನಮಗೆ ಈ ಸಾಲ ಕಟ್ಟೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆರಂಭದಲ್ಲಿ ನಮಗೆ ಸಾಲ ಕೊಟ್ಟರು, ಆದರೆ ಈಗ ಆ ಸಾಲಕ್ಕೆ ಬಡ್ಡಿ, ಚಕ್ರಬಡ್ಡಿ ಇದೆಲ್ಲವನ್ನೂ ಕೂಡ ಸೇರಿಸಿ ಸಾಕಷ್ಟು ದೊಡ್ಡ ಸಮಸ್ಯೆಯನ್ನು ತಂದಿಟ್ಟಿದ್ದಾರೆ. ನಾವು ಇಷ್ಟೆಲ್ಲ ಮಾಡಿದ್ರೂ ಕೂಡ ನಾವು ಸಾಲ ತೀರ್ಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಹೀಗಾಗಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಈಗ ಶಿವಕ್ಕ ಗಡುದುರಿಯವರನ್ನು ಈಗ DC ಕಚೇರಿ ಎದುರು ಕರೆತಂದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅವರು ಸೇರಿದಂತೆ ಅನೇಕರು ಈಗಾಗಲೇ DC ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಬ್ಬರು ಬಂದ್ರಿ, ನಾವು ಸಂಗೆಲ್ಲ ಮೇಳೆಲ್ಲ ಆಗು ಮಠನ ಕುಂಡ್ತಾರ್ರಿ. ಕುಂತೇನಂತಾರ್ರಿ, ಮತ್ತು ನಮ್ಮ ತ್ಯಾರ ರೊಕ್ಕಿಲ್ರಿ, ನಮ್ಗೆ ಹಿಂಗೆ ಆಗೈತ್ರಿ, ಎಲ್ಲ ಕಡೆ ಕಟ್ ಆಗಿದಾವ ಅಂದ್ರೆ ಮೊದಲು ತಗೋ ನಿಮ್ಗೆ ಚಂದ ಕಡಿತಿಲ್ಲ, ಈಗ ಯಾಕೆ ಕೊಡೋರಿ ನೀವು ಕೊಟ್ಟಾಗ ನಾವು ಹೋಗ್ತೇವೆ, ನೀವು ಎಲ್ಲಿ ಹೋಗ್ತೇವ್ರಿ ಹೋಗ್ರಿ, ಮನೆ ಕದ ಹಾಕ್ತೇವೆ ಅಂತಿರಲ್ಲ, ನಾವು ಕಟ್ಟಿ ಮೇಲೆ ಅವ್ರು ಕುಂಡಿರ್ತೇವೆ, ಹೊರಗೆ ಬರ್ತೇವೆ ಚಂದಕ್ಕೆ ಬರ್ತೇವೆ ಅಂತಾರ್ರಿ. ನಾವು ಎಲ್ಲಿಂದ ತುಂಬುದ್ರಿ? ಇವ್ರ ನಮ್ಗೆ ಒಂದೊಂದು ಲಕ್ಷ ತೆಗ್ದಲ್ರಿ, ಬರೀ ನಮ್ಗೆ 33,000 ರೂಪಾಯಿ ಅಟ್ಟ ಉಳ್ದೈತ್ರಿ, ಉಳಿದಿದ್ದೆಲ್ಲ ತಗೊಂಡು ಹೋಗಿದಾರ್ರಿ ಅವ್ರು. ಹೊಟ್ಟಿಗೆ ಏನು ತಿಂತೇರಿ ನೀವು ಅಂತ ಕೇಳ್ತಾರೆ. ಅವನು ನೌಕರಿ ಮಾಡೋನ ನೌಕರಿ ಮಾಡ್ತಾನ್ರಿ ಹೇಳ್ರಂಗಾರ. ನಾವು ಎಲ್ಲಿಂದ ತುಂಬುದ್ರಿ? 200 ರೂಪಾಯಿ ಮಾಡೋದು ಯಾವಾಗ ರೀ? ನಮ್ಮ ಗಂಡ್ರು ನೋಡ್ರಿ ಕಣ್ಣು ಕಾಣೋದಿಲ್ರಿ, ನಮಗೆ ಹರಿಯಾಕ ಚಲ ಮಾಡ ನಮ್ಮನ್ನು ನಾವು ಉಪವಾಸ ಇರ್ತೇವೆ, ನಮ್ಮನ್ನು ಒನ್ನೆಸ್ ಮಾಡತ್ತಾರ್ರಿ. ನಾವು ಎಲ್ಲಿಂದ ತುಂಬೇಕ್ರಿ? ಬಂದು ಮನೆ ತುಂಬ್ತಾರ್ರಿ ಎಲ್ಲರೂ, ಎಲ್ಲ ಹಳ್ಳಿಯಾಗ ಏನು ತುಂಬ ಹಾಕೋಕಾರಿ, ಅವರೆಲ್ಲ ಬಂದು ಜಮಾ ಹಾಕಾರ್ರಿ. ನಮ್ಮ ಗಂಡ್ರ ಹಿಂಗೆ ಮಾಡಿದಾರೆ ಅಂಡೇರಿ ಅಂತ ಫಡ ಬಡದ ಹೊರಗೆ ಹಾಕ್ತಾರ್ರಿ. ಎಲ್ಲಿ ಹೋಗ್ಬೇಕ್ರಿ ನಾವು ರೀ? ಗುಳ್ದಾಳಿ ಮಾರ್ರಿ ಅಂದ್ರೆ ನಿಮ್ಮ ಗಂಡ್ರದು ಬಂಗಾರದು ಮದುವೆಗೆ ಹಾಕಿದ್ರಲ್ಲ, ಆ ಬಂಗಾರದು ಮಾರಿ ಕಾಸಿ ನಮ್ಗೆ ಸಣ್ಣ ತುಂಬ ಅಂತಾರ್ರಿ. ಎಲ್ಲಿಂದ ತುಂಬಿನ್ರಿ ನಾವು? ಇಂಥ ಗೌಡ್ರು ಹೊಲಗಳನ್ನ ಇನ್ನು ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಒಂದು ಕಡೆಗಾದರೆ, ಇನ್ನು ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆ ಉಂಟಾಗ್ತಾ ಇದೆ. ಇನ್ನು ಕೆಲವರು ಮನೆಗೆ ಬಂದು ಕಿರುಕುಳವನ್ನು ಮಾಡ್ತಾರೆ. ಮನೆ ಮುಂದೆನೇ ಅಲ್ಲಿ ನೋಡ್ತಾ ಇದ್ದಾರೆ ಆ ದೃಶ್ಯದಲ್ಲಿ, ಪುಣ್ಯಾತ್ಮ ಅವನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ, ಮನೆ ಮುಂದೆ ಟಿಕಾಣಿ ಹೊಡ್ಬಿಟ್ಟಿದ್ದಾನೆ, ಸಾಲ ಕೊಡೋ ತನಕ ವಾಪಸ್ ಹೋಗಲ್ಲ. ಹೀಗಾಗಿ ಮನೆ ಮುಂದೆ ಕೂತು ಅಲ್ಲೇ ಟಿಕಾಣಿ ಹೊಡೆದಿದ್ದಾರೆ. ಕತ್ತಲ ಒಂದು ID ಕಾರ್ಡ್ ಹಾಕೊಂಡು ಬರ್ತಾರೆ ಯಾವ ಸಂಸ್ಥೆಯವರು ಅಂತ. ಈಗ ಸಾಲ ಕೊಟ್ಟಿದ್ದೀವಿ, ಸಾಲ ವಾಪಸ್ ಕೊಡಿ ಅಷ್ಟೇ ಕೇಳ್ತಾ ಇರುವಂಥದ್ದು. ಮನೆ ಮುಂದೆ ಬಂದು ಕೂತ್ಕೊಂಡಿದ್ದಾರೆ. ಹೀಗಾಗಿ ನೀಡ್ತಾ ಇರುವಂಥ 1 ತಿಂಗಳಿಂದ ನಾವು ಮನೆಗೆ ಬರ್ತಾಯಿದ್ದೀವಿ, ಆದರೂ ಕೂಡ ಹಣ ತುಂಬ್ತಾ ಇಲ್ಲ ನೀವು ಅಂತ ಅವರು ಸಿಟ್ಟಾಗಿದ್ದಾರಂತೆ. ಅನೇಕರು ಬಂದಿದ್ದಾರೆ. ಮೈಕ್ರೋ ಫೈನಾನ್ಸ್ನ ಕಿರುಕುಳ ದಿನೇ ತಾರಕಕ್ಕೆ ಏರ್ತಾ ಇದೆ. ಮನೆಗೆ ಬಂದು ಕಿರುಕುಳ ಕೊಡ್ತಾ ಇರುವಂಥ ಫೈನಾನ್ಸ್ ಸಿಬ್ಬಂದಿ 1 ತಿಂಗಳು ಹಣ ತುಂಬಲು ತಡವಾಗಿದ್ದಕ್ಕೆ ಈ ಥರ ಕಿರುಕುಳ ಕೊಡ್ತಾ ಇದ್ದಾರೆ. ಮನೆಗೆ ಬಂದು ಟಿಕಾಣಿ ಹೊಡೆದಿರುವಂಥ ಫೈನಾನ್ಸ್ನ ಸಿಬ್ಬಂದಿ ರಾಯಭಾಗದ ಕೇಮಲಾಪುರ ಗ್ರಾಮದಲ್ಲಿ, ಇದು ರಾಯಭಾಗದ ಕೇಮಲಾಪುರ ಗ್ರಾಮದಲ್ಲಿ ಕಿರುಕುಳ ಕೊಡ್ತಾ ಇರುವಂಥ ದೃಶ್ಯ. ತಾಲೂಕಿನ ಕೇಮಲಾಪುರ ರೂಪಾ, ಮಾಲಾ, ರೇಖಾ ಎಂಬುವರಿಗೆ ಕಿರುಕುಳವನ್ನು ನೀಡಲಾಗಿದೆ. ವಿವಿಧ ಫೈನಾನ್ಸ್ಗಳಲ್ಲಿ ಒಟ್ಟು 4 ಲಕ್ಷ ಸಾಲ ಮಾಡಿದರು. ಮಗನ ಚಿಕಿತ್ಸೆಗೆ ಎಂದು ಸಾಲ ಮಾಡಿದಂಥ ರೇಖಾ ಕಾಂಬಳೆ ಒಂದಾದ ಮೇಲೆ ಒಂದು ಫೈನಾನ್ಸ್ ಕಂಪ್ನಿಗಳಿಂದ ಸಾಲ ಮಾಡಲಾಗಿತ್ತು. ಸದ್ಯ ಸಾಲ ಕಟ್ಟಲು ಆಗದೆ ಕಣ್ಣೀರಾಗ್ತಾ ಇರುವಂಥ ಮಹಿಳೆಯರು ಸ್ವಲ್ಪ ಸಮಯಾವಕಾಶ ಕೊಡಿ ಅಂದರೂ ಕೂಡ ಒತ್ತಡದ ಆರೋಪ. ಸಾಲ ವಾಪಸ್ ನೀಡುವಂತೆ ಮನೆ ಮುಂದೆಯೇ ನಿಂತಂಥ ಸಿಬ್ಬಂದಿ. ಈಗ ಆ ಸಿಬ್ಬಂದಿಗಳು ಅವರು ಕೂಡ ಫೈನಾನ್ಸ್ನ ಸಿಬ್ಬಂದಿಗಳೇ, ಅವರೀಗ ಈ ಥರ ಮನೆ ಮುಂದೆನೇ ಬಂದು ನಿಂತು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಆರೋಪ ಕೇಳಿಬಂದಿದೆ.